ಶಿವರಾಜ್ ಕುಮಾರ್ ಉಪೇಂದ್ರ ನಟನೆಯ 45 ಚಿತ್ರದ ನಿರ್ಮಾಪಕ ನ್ಯಾಯಾಲಯಕ್ಕೆ ಹೋಗಿದ್ದಾರೆ. ಮತ್ತೊಂದು ಕಡೆ ಕಿಚ್ಚ ಸುದೀಪ್ ಯುದ್ಧಕ್ಕೆ ಹಿನ್ನಡೆಯಾಗಿದೆ. ಸ್ಯಾಂಡಲ್ವುಡ್ನ 2 ಬಿಗ್ ಬಜೆಟ್ ಚಿತ್ರಗಳಿಗೆ ಪೈರಸಿ ಅನ್ನೋ ಭೂತ ಭಾರಿ ಪೆಟ್ಟು ಕೊಟ್ಟಿದೆ. ಹಾಗಾದ್ರೆ ಈಗ ಕಿಚ್ಚ ಸುದೀಪ್ ಮುಂದಿನ ಹೋರಾಟ ಏನು? 45 ಚಿತ್ರ ನಿರ್ಮಾಪಕ ಮುಂದೆ ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನೋಡೋಣ ಈ ಸ್ಟೋರಿಲಿ. ಇತ್ತೀಚೆಗೆ ರಿಲೀಸ್ ಆದ ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾ ಅಭಿಮಾನಿಗಳಲ್ಲಿ ಭರ್ಜರಿ ಹಬ್ಬದ ವಾತಾವರಣ ಸೃಷ್ಟಿಸಿದೆ. ಥಿಯೇಟರ್ಗಳ ಮುಂದೆ ಕಟ್ಔಟ್, ಹಾಲು ಅಭಿಷೇಕ, ಫ್ಯಾನ್ಸ್ ಶೋಗಳು ಎಲ್ಲವೂ ಜೋರಾಗಿಯೇ ನಡೆದಿವೆ. ಆದರೆ ಈ ಸಂಭ್ರಮದ ನಡುವೆಯೇ ಚಿತ್ರತಂಡಕ್ಕೆ ದೊಡ್ಡ ಶಾಕ್ ಎದುರಾಗಿದೆ. ಸಿನಿಮಾ ರಿಲೀಸ್ ಆದ ಒಂದೇ ದಿನಕ್ಕೆ ಇಡೀ ಸಿನಿಮಾ ಪೈರಸಿಯಾಗಿ ಮೊಬೈಲ್ ಫೋನ್ಗಳಲ್ಲಿ, ಟೆಲಿಗ್ರಾಮ್ ಲಿಂಕ್ಗಳಲ್ಲಿ ಹರಿದಾಡ್ತಾ ಇರೋದು ಸತ್ಯ. ಇದು ಕೇವಲ ಮಾರ್ಕ್ ಸಿನಿಮಾಕ್ಕೆ ಮಾತ್ರ ಸೀಮಿತವಲ್ಲ. ಬಹುನಿರೀಕ್ಷಿತ 45 ಸಿನಿಮಾ ಕೂಡ ಇದೇ ಪೈರಸಿ ಭೂತಕ್ಕೆ ಬಲಿಯಾಗಿದೆ ಅನ್ನೋದು ಕನ್ನಡ ಚಿತ್ರರಂಗದ ಪಾಲಿಗೆ ದೊಡ್ಡ ಆತಂಕದ ವಿಷಯ. ಹುಬ್ಬಳ್ಳಿಯಲ್ಲಿ ನಡೆದ ಮಾರ್ಕ್ ಸಿನಿಮಾದ ಅದ್ದೂರಿ ಪ್ರೀ ರಿಲೀಸ್ ಇವೆಂಟ್ನಲ್ಲಿ ಕಿಚ್ಚ ಸುದೀಪ್ ಆಡಿದ "ನಾನು ಯುದ್ಧಕ್ಕೆ ಸಿದ್ಧ, ನನ್ನ ಮಾತಿಗೆ ಬದ್ಧ" ಅನ್ನೋ ಡೈಲಾಗ್ ಈಗ ಎಲ್ಲರಿಗೂ ನೆನಪಾಗ್ತಾ ಇದೆ. ಆ ಮಾತು ಹೊರಬಿದ್ದ ತಕ್ಷಣವೇ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆ ಶುರುವಾಯಿತು. ದರ್ಶನ್ ಅಭಿಮಾನಿಗಳ ಪ್ರತಿಕ್ರಿಯೆಯೂ ಜೋರಾಗಿತ್ತು. ಅದಕ್ಕೆ ಪ್ರತಿಯಾಗಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ ಹೊರಗಡೆ ಇದ್ದಾಗ ಕೆಲವರು ಬೆಂಗಳೂರಿನಲ್ಲಿದ್ದಾರೋ ಇಲ್ವೋ ಅನ್ನೋ ಹಾಗಿರ್ತಾರೆ, ಒಳಗಿದ್ದಾಗ ಏನೇನೋ ಮಾತನಾಡ್ತಾರೆ ಅಂತ ಹೇಳಿಕೆ ಕೊಟ್ಟಿದ್ರು. ಇದರಿಂದ ವಿವಾದ ಇನ್ನಷ್ಟು ಬೆಂಕಿ ಹತ್ತಿತ್ತು. ಆದರೆ ಸುದೀಪ್ ತಕ್ಷಣವೇ ಸ್ಪಷ್ಟನೆ ನೀಡಿ, "ನಾನು ಹೇಳಿದ್ದು ಯಾವ ವ್ಯಕ್ತಿಯ ಬಗ್ಗೆ ಅಲ್ಲ, ಸಿನಿಮಾ ಕೊಲ್ಲುವ ಪೈರಸಿ ಕಳ್ಳರ ವಿರುದ್ಧ ನನ್ನ ಯುದ್ಧ" ಅಂತ ಹೇಳಿ ವಿವಾದಕ್ಕೆ ಬ್ರೇಕ್ ಹಾಕೋ ಪ್ರಯತ್ನ ಮಾಡಿದ್ರು. ಆದರೆ ಈಗ ನೋಡಿದ್ರೆ ಸುದೀಪ್ ಅಂದು ಹೇಳಿದ ಮಾತು ಅಕ್ಷರಶಃ ನಿಜವಾಗಿದೆಯೇನೋ ಅನ್ನೋ ಅನುಭವ ಬರ್ತಾ ಇದೆ. ಯಾಕಂದ್ರೆ ಮಾರ್ಕ್ ಸಿನಿಮಾ ರಿಲೀಸ್ ಆದ ಮೊದಲ ದಿನವೇ ಪೈರಸಿ ಆಗಿ ಹೊರಬಿದ್ದಿದೆ. ಅಭಿಮಾನಿಗಳು ಥಿಯೇಟರ್ಗಳಲ್ಲಿ ಹಬ್ಬ ಮಾಡ್ತಾ ಇರೋ ಹೊತ್ತಲ್ಲ, ಇನ್ನೊಂದು ಕಡೆ ಮೊಬೈಲ್ನಲ್ಲಿ ಫ್ರೀಯಾಗಿ ಸಿನಿಮಾ ನೋಡೋ ವ್ಯವಸ್ಥೆ ಶುರುವಾಗ್ಬಿಟ್ಟಿದೆ. ಸುದೀಪ್ ಯಾವ ಯುದ್ಧದ ಬಗ್ಗೆ ಮಾತನಾಡಿದ್ರು, ಆ ಯುದ್ಧದಲ್ಲಿ ಮೊದಲ ದಿನವೇ ಚಿತ್ರತಂಡ ಹಿನ್ನಡೆಯನ್ನ ಅನುಭವಿಸಿದೆ. ಈ ನಡುವೆ 45 ಹಾಗೂ ಮಾರ್ಕ್ ಸಿನಿಮಾ ರಿಲೀಸ್ ಆದ 24 ಗಂಟೆಗಳಲ್ಲೇ ಪೈರಸಿ ಲಿಂಕ್ಗಳು ಹರಡಿದ ಹಿನ್ನೆಲೆಯಲ್ಲಿ 45 ಚಿತ್ರದ ನಿರ್ಮಾಪಕ ರಮೇಶ್ ರೆಡ್ಡಿ ಕಾನೂನು ಕ್ರಮಕ್ಕೆ ಮುಂದಾಗಿದ್ದಾರೆ. ಪೈರಸಿ ಮಾಡುವವರಿಗೆ ಎಚ್ಚರಿಕೆ ನೀಡಿ, ಯಾರೇ ಪೈರಸಿ ಮಾಡಿದ್ರೂ ಕಠಿಣ ಶಿಕ್ಷೆ ತಪ್ಪಲ್ಲ ಅಂತ ಹೇಳಿದ್ದಾರೆ. ಈಗಾಗಲೇ 3-4 ಪೈರಸಿ ಲಿಂಕ್ಗಳನ್ನ ಡಿಲೀಟ್ ಮಾಡಿಸಿದ್ದೀವಿ, ಕೋರ್ಟ್ ಆರ್ಡರ್ ಕೂಡ ತಂದಿದ್ದೇವೆ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. 3 ವರ್ಷ ಶ್ರಮಪಟ್ಟು ಸಿನಿಮಾ ಮಾಡಿದ್ದೇವೆ, ದಯವಿಟ್ಟು ಪೈರಸಿ ಮಾಡಬೇಡಿ, ಚಿತ್ರಮಂದಿರದಲ್ಲೇ ಸಿನಿಮಾ ನೋಡಿ ಅನ್ನೋದು ಅವರ ಮನವಿ. ಗರುಡ ಪುರಾಣದ ಸಂದೇಶ ಕೊಡೋ ಉದ್ದೇಶದಿಂದ ಸಿನಿಮಾ ಮಾಡಿದ್ದೇವೆ, ನೆಗೆಟಿವ್ ಪ್ರಚಾರ ಮಾಡುವವರಿಗೂ ಪೈರಸಿ ಮಾಡುವವರಿಗೂ ಕಾನೂನು ಮೂಲಕ ಉತ್ತರ ಕೊಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇಲ್ಲಿ ದೊಡ್ಡ ಪ್ರಶ್ನೆ ಏನಂದ್ರೆ, ಪೈರಸಿ ಆದ್ರೆ ನಷ್ಟ ಆಗೋದು ಯಾರಿಗೆ? ಸ್ಟಾರ್ ಹೀರೋಗಳಿಗೆ ಅಷ್ಟು ದೊಡ್ಡ ಹೊಡೆತ ಬೀಳದೇ ಇರಬಹುದು, ಆದರೆ ನಿರ್ಮಾಪಕರ ಕಥೆ ಮಾತ್ರ ತುಂಬಾ ಕಷ್ಟದ್ದು. ಕೋಟ್ಯಾಂತರ ರೂಪಾಯಿ ಹಾಕಿ ವರ್ಷಗಟ್ಟಲೆ ಶ್ರಮಪಟ್ಟು ಸಿನಿಮಾ ಮಾಡಿದ್ರೆ ಅದು ರಿಲೀಸ್ ಆದ ಕೆಲವೇ ಗಂಟೆಗಳಲ್ಲಿ ಪೈರಸಿ ಆಗ್ಬಿಟ್ರೆ ಬಂಡವಾಳ ವಾಪಸ್ ಬರೋದು ಹೇಗೆ? ಥಿಯೇಟರ್ಗೆ ಬಂದು ಟಿಕೆಟ್ ತೆಗೆದು ಸಿನಿಮಾ ನೋಡೋ ಬದಲು ಜನ ಮೊಬೈಲ್ನಲ್ಲೇ ಫ್ರೀ ಆಗಿ ನೋಡ್ತಿದ್ರೆ ನಿರ್ಮಾಪಕರು ಬೀದಿಗೆ ಬರುವ ಸ್ಥಿತಿ ಬರುತ್ತೆ. ಈ ಪೈರಸಿ ಅನ್ನೋದು ನಿರ್ಮಾಪಕರ ಪಾಲಿಗೆ ನಿಜಕ್ಕೂ ಯಮಪಾಶವಾಗ್ಬಿಟ್ಟಿದೆ. ಇಷ್ಟೆಲ್ಲ ಟೆಕ್ನಾಲಜಿ ಮುಂದುವರೆದಿರುವ ಈ ಕಾಲದಲ್ಲಿ ಸೈಬರ್ ಕ್ರೈಮ್ ಪೊಲೀಸ್ ಇದ್ರೂ ಪೈರಸಿ ಕೋರರನ್ನ ಮಟ್ಟ ಹಾಕೋಕ್ ಆಗ್ತಾ ಇಲ್ವಾ ಅನ್ನೋದೇ ಜನರ ಮನಸ್ಸಿನಲ್ಲಿರುವಂತಹ ಯಕ್ಷ ಪ್ರಶ್ನೆ. ವೇದಿಕೆ ಮೇಲೆ ಸ್ಟಾರ್ ನಟರು ಯುದ್ಧ ಅಂತ ಡೈಲಾಗ್ ಹೊಡಿತಾರೆ, ಆದರೆ ರಿಯಲ್ ಲೈಫ್ನಲ್ಲಿ ಪೈರಸಿ ಮಾಡುವ ಕಳ್ಳರನ್ನ ಹಿಡಿಯೋದು ಮಾತ್ರ ತುಂಬಾ ಕಷ್ಟವಾಗ್ತಾ ಇದೆ ಅನ್ನೋದು ವಿಪರ್ಯಾಸ. ಇದೇ ರೀತಿ ಮುಂದುವರೆದ್ರೆ ಮುಂದೆ ದೊಡ್ಡ ಬಜೆಟ್ ಸಿನಿಮಾ ಮಾಡೋಕೆ ಯಾರು ಮುಂದೆ ಬರ್ತಾರೆ? ಹೊಸ ಪ್ರತಿಭೆಗಳು, ಹೊಸ ಕಥೆಗಳು ಎಲ್ಲಿಂದ ಬರಬೇಕು ಅಂತ ಪ್ರಶ್ನೆಗಳು ತಾನಾಗಿಯೇ ಎದ್ನಿಲ್ಲತ್ವೆ. ಹಾಗಾದ್ರೆ ಈ ಪೈರಸಿ ಅನ್ನೋ ದೊಡ್ಡ ಸಮಸ್ಯೆಗೆ ಪರಿಹಾರ ಏನು? ಮೊದಲನೆಯದಾಗಿ ಕಾನೂನು ಇನ್ನಷ್ಟು ಕಠಿಣವಾಗಬೇಕು. ಪೈರಸಿ ಮಾಡಿದ್ರೆ ಸುಮ್ಮನೆ ನೋಟಿಸ್ ಎಚ್ಚರಿಕೆ ಅಲ್ಲ, ನಿಜವಾಗಿಯೂ ಭಯ ಬೀಳುವಂತಹ ಶಿಕ್ಷೆಯಾಗಬೇಕು. ಸೈಬರ್ ಕ್ರೈಮ್ ವಿಭಾಗ ಹೆಚ್ಚು ಆಕ್ಟಿವ್ ಆಗಿ ಟೆಲಿಗ್ರಾಮ್ ವೆಬ್ಸೈಟ್ಗಳು, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳ ಜೊತೆ ನೇರ ಸಂಪರ್ಕ ಇಟ್ಕೊಂಡು ತಕ್ಷಣ ಲಿಂಕ್ಗಳನ್ನು ಡಿಲೀಟ್ ಮಾಡಿಸಬೇಕು. ಎರಡನೆಯದಾಗಿ ನಿರ್ಮಾಪಕರು, ವಿತರಕರು ಒಟ್ಟಾಗಿ ತಂತ್ರಜ್ಞಾನ ಬಳಸಿ ಸಿನಿಮಾಗಳಿಗೆ ವಾಟರ್ ಮಾರ್ಕ್ ಟ್ರ್ಯಾಕಿಂಗ್ ವ್ಯವಸ್ಥೆ ಅಳವಡಿಸಬೇಕು. ಪೈರಸಿ ಮೂಲವನ್ನ ಪತ್ತೆ ಹಚ್ಚುವ ವ್ಯವಸ್ಥೆ ಬಲಪಡಿಸಬೇಕು. ಮೂರನೆಯದಾಗಿ ಜನರಲ್ಲೇ ಬದಲಾವಣೆ ಬರಬೇಕು. ಪೈರಸಿ ಲಿಂಕ್ ನೋಡೋದು ಕೂಡ ಅಪರಾಧ ಅನ್ನೋ ಅರಿವು ಸಾಮಾನ್ಯ ಜನರಿಗೆ ಬರಬೇಕು. ನೋಡಿದ್ರೆ ಏನಾಗಲ್ಲ ಅನ್ನೋ ಮನಸ್ಥಿತಿ ಬದಲಾಗಬೇಕು. ಒಟ್ಟಾರೆ ಮಾರ್ಕ್ ಮತ್ತು 45 ಸಿನಿಮಾಗಳ ಪೈರಸಿ ಪ್ರಕರಣಗಳು ಕನ್ನಡ ಚಿತ್ರರಂಗದ ಮುಂದೆ ದೊಡ್ಡ ಎಚ್ಚರಿಕೆಯ ಗಂಟೆಯಂತಿವೆ. ಅಭಿಮಾನಿಗಳು, ನಿರ್ಮಾಪಕರು, ನಟರು, ಸರ್ಕಾರ ಎಲ್ಲರೂ ಒಟ್ಟಾಗಿ ನಿಂತು ಈ ಪೈರಸಿ ವಿರುದ್ಧ ಹೋರಾಡದೆ ಹೋದ್ರೆ ಮುಂದೆ ಥಿಯೇಟರ್ಗಳು ಖಾಲಿಯಾಗಿ ಸಿನಿಮಾ ಅನ್ನೋದು ಬರೀ ಮೊಬೈಲ್ ಅಥವಾ OTTಗೆ ಸೀಮಿತವಾಗುವ ದಿನಗಳು ದೂರವಿಲ್ಲ. ಸಿನಿಮಾ ಉಳಿಬೇಕು ಅಂದ್ರೆ ಮೊದಲು ಪೈರಸಿ ನಿಲ್ಲಬೇಕು ಅನ್ನೋ ಸತ್ಯವನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾದ ಸಮಯ ಇದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ
ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು.